ಸರ್ ನಮಸ್ತೆ. ನಮಸ್ತೆ ಸರ್. ಊಡ ಆಟೋ ತೊಗೊಂಡು ಇಷ್ಟಮೇ ಸರ್? ಸರ್ 1 ವೀಕ್ ಆಯ್ತು ಸರ್ ನಾನು ತೊಗೊಂಡು. ಓಕೆ, ಹೇಗಿದೆ ಸರ್ ಗಾಡಿ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ರೇಂಜ್ ಎಲ್ಲ ಚೆನ್ನಾಗಿ. ಇವಾಗ ಇನ್ನೂ ಟೆಸ್ಟ್ ಮಾಡಿಲ್ಲ, ಅದು ನೋಡ್ಬೇಕು ಸರ್. ಇನ್ನೊಂದು 1 ವೀಕ್ 10 ಡೇಸ್ ಆಗುತ್ತೆ ನಮಗೆ ಇದು ಟ್ರೈನ್ ಮಾಡೋಕ್ಕೆ. ಆ್ಯಕ್ಚುಲಿ ಫಸ್ಟ್ ಗಾಡಿ ಸರ್ ನನ್ನ ಗಾಡಿ ಇದು. ಫಸ್ಟ್ ನೀವು ಆಟೋ ಓಡಿಸ್ತಾ? ಫಸ್ಟ್ ಆಟೋ ಓಡಿಸ್ತಾ. ಮೊದಲೇನು ಮಾಡ್ತಿದ್ರಿ? ಫಸ್ಟ್ ಕ್ಯಾಬ್ ಓಡಿಸ್ತಾ ಇದ್ವಿ. ಕ್ಯಾಬ್ ಓಡಿಸ್ತಾ. ಕ್ಯಾಬಿಂದ ಇದಕ್ಕೆ ಬಂದ್ಬಿಟ್ರಿ? ಕ್ಯಾಬಿಂದ ಇವಾಗ ಅದರಲ್ಲಿ ಬಿಸ್ನೆಸ್ ಡೀಸೆಲ್ ಗಾಡಿ ಎಲ್ಲ ಸ್ಟಾಪ್ ಆಯ್ತಲ್ಲ ಸರ್, ಅದರಿಂದ ನಾವು ಈ ಇದಕ್ಕೆ ಆಗಿದ್ವಿ. ಕ್ಯಾಬಲ್ಲಿ ಬಂದ್ಬಿಟ್ಟು ಪ್ರೈಸ್ ಜಾಸ್ತಿ ಇದೆ ಅಂದ್ಬಿಟ್ಟು ಕ್ಯಾಬ್ ರೇಟ್ ಎಲ್ಲ 14 ಲಕ್ಷ 15 ಲಕ್ಷ ಇದಾದ್ರೆ ಒಂದು ನಮ್ಮ ಬಜೆಟ್ಗೆ ಯಾವುದೋ ಒಂದು ಸಿಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ. ಓಕೆ, ಇವು ಮಹೇಂದ್ರ ಉಡೋಕೆ ಬರೋಕೆ ಏನು ಕಾರಣ? ಎಲ್ಲರೂ ಎನ್ಕ್ವೈರಿ ಮಾಡಿದ್ರಾ? ಯಾವ ಥರ ಸರ್? ನಾವು ಫಸ್ಟ್ ನೋಡಿದ್ದು ಆನ್ಲೈನಲ್ಲಿ ಸರ್, ಆಮೇಲೆ ಬಂದು ಇಲ್ಲಿ ವಿಚಾರಿಸಿದ್ವಿ. ಆಮೇಲೆ ಎಲ್ಲ ಹೇಳಿದ್ರು, ಸರಿ ನಾವು ಬೇರೆ TVS ಮತ್ತೆ ವಿಚಾರಿಸಿದ್ವಿ, ಅದು ರೇಂಜ್ ಸ್ವಲ್ಪ ಕಮ್ಮಿ ಇದೆ ಅಂದ್ಬಿಟ್ಟು, ಇದು ರೇಂಜ್ ಜಾಸ್ತಿ ಇದೆ ಅಂದ್ಬಿಟ್ಟು ಇದಕ್ಕೆ ಬಂದಿದ್ದು ಸರ್. ರೇಂಜ್ ಜಾಸ್ತಿ ರೀಸನ್ಗೋಸ್ಕರ ಬಂದಿದ್ದು? ಅದೊಂದೇ ರೀಸನ್ ಸರ್. ಓಕೆ, ಯಾರು ರೆಫರ್ ಮಾಡಿದ್ರಾ ಇಲ್ಲ ನೀವೇ ಬಂದು ಡೈರೆಕ್ಟ್? ನಾವೇ ಡೈರೆಕ್ಟ್ ಆನ್ಲೈನ್, ನಮ್ಮ ಬ್ರದರು ನಾನು ಇಬ್ರು ನೋಡಿ ನಮ್ಮ ಆನ್ಲೈನಲ್ಲಿ ನೋಡಿದ್ವಿ ಸರ್ ಫಸ್ಟ್ ಎಲ್ಲ. ಓಕೆ, ಆಮೇಲೆ ಅದೇ ಹೇಳ್ದಂಗೆ ಮಹೇಂದ್ರಕ್ಕೆ ಬಂದ್ವಿ ಫಸ್ಟು, ಅದನ್ನ ನೋಡಿದ್ವಿ. ಆಮೇಲೆ ಇನ್ನೊಂದು ಅದೇ TVSಗೆ ಹೋಗಿದ್ವಿ. ಅದು ಇದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ರೇಂಜ್ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಇದಕ್ಕೆ ಬಂದಿದ್ದು ಸರ್. ಓಕೆ, ಇದು ಫುಲ್ ಲೋನಲ್ಲಿ ತೊಗೊಂಡ್ರೆ ಅಥವಾ ಕ್ಯಾಶ್ ಅಲ್ಲ ಸರ್? ನಾನು ಪರ್ಸ್ನಲ್ ಆಗಿ ಲೋನ್ ತೊಗೊಂಡು 3 ಲಕ್ಷ 1 ಲಕ್ಷ ಡೌನ್ ಪೇಮೆಂಟ್ ಥರ ಮಾಡಿದ್ದೀನಿ ಸರ್. ಮಾಡಿದ್ದೀರಾ? ಇಲ್ಲಿ ಇದರಲ್ಲಿ ತೊಗೊಂಡಿಲ್ಲ, ಇವ್ರ ಕಡೆಯಿಂದ. ನಾವು ಪರ್ಸ್ನಲ್ ಲೋನಲ್ಲಿ ಒಂದು 3 ಲಕ್ಷ ಲೋನ್ ತೊಗೊಂಡಿರೋದು ಸರ್. ಓಕೆ, ಇನ್ನು 200 ಕಿಲೋಮೀಟರ್ ಮೈಲೇಜ್ ಅಂತ ಹೇಳಿರಿ, ಅಕಸ್ಮಾತ್ ಓಡಿಸಿರಾ ಇಲ್ವಾ? ಇವಾಗ ಓಡಿಸ್ತಿರೋದಾ? ಇಲ್ಲ ಸರ್, ಇನ್ನೊಂದು ಅದು ಫುಲ್ ಟೆಸ್ಟ್ ಮಾಡಿಲ್ಲ ಸರ್. ಇನ್ನೊಂದು 2-3 ದಿವಸ ಅಷ್ಟೇ, ಆಮೇಲೆ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ. 2-3 ದಿವಸ ಆದಮೇಲೆ. ಈಗ ಚಾರ್ಜಿಂಗಲ್ಲಿ ಎಷ್ಟು ಅವರ್ ಮಾಡಬೇಕು? ಅದು 5 ಅವರ್ಸ್ ಹೇಳಿದ್ದಾರೆ ಸರ್ ಇವರು. 5.5 ಅವರ್ಸ್ ಹೇಳಿದ್ದಾರೆ. ನಾನು ಇನ್ನೂ ಅದು ಫುಲ್ ಹಾಕಿಲ್ಲ ಸರ್, ನೋಡಬೇಕು. ಹಾಕಿಲ್ಲ ಇನ್ನು ತೊಗೊಂಡಿರೋದಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದೀರಾ? ಇನ್ನು ಓಡಿಸೋದು ಕಂಫರ್ಟಬಲ್ ಆಗಿರುತ್ತೆ? ಕೂತ್ಕೊಳ್ಳಿ ಸರ್ ಒಂದು ನಿಮಿಷ. ಓಕೆ ಸರ್, ಅದೆಲ್ಲ ಮಾಮೂಲಿ ಇದೆ ಸರ್, ನಾರ್ಮಲ್ ಎಲ್ಲ ಆಟೋ ಥರನೇ ಈಸಿ ಇದೆ ಓಡಿಸೋಕ್ಕೆ. ಓಕೆ, ಬೇರೆ ಗಾಡಿಗಿನ ಗೇರ್ ಹಾಕೋದು ಅದು ಇದು ಅಂತ ಪ್ರಾಬ್ಲಮ್ ಇದೆ, ಆದರೆ ಇದರಲ್ಲಿ ಪರವಾಗಿಲ್ಲ ಸರ್, ಈಸಿ ಆಗಿದೆ. ಸ್ವಲ್ಪ ಈಸಿ ಆಗಿದೆ. 2 ವೀಲರ್ ಓಡಿಸಂಗೆ ಆರಾಮಾಗಿ 2 ವೀಲರ್ ಓಡಿಸ್ಬೋದು. ಹೌದು ಸರ್. ಈಗ ಮಳೆಯಲ್ಲೆಲ್ಲ ಏನು ತೊಂದರೆ ಇಲ್ಲ? ಮಳೆಯಲ್ಲಿ ಅದು ಇನ್ನೂ ಟೆಸ್ಟ್ ಮಾಡಿಲ್ಲ ಸರ್, ಅದನ್ನು ಹೇಳ್ಬೇಕು ಮುಂದಕ್ಕೆ ನೋಡಬೇಕು. ಓಕೆ, ಮಳೆಯಲ್ಲಿ ಆದ್ರೆ ಓಡತ್ತೆ ಅಂತ ಹೇಳ್ತೇವೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಮಳೆಯಲ್ಲಿ ಇದ್ರು ನೀರು ನಿಂತ್ಕೊಂಡಿದ್ರು ಆರಾಮಾಗಿ EV ಗಾಡಿ ಹೋಗತ್ತೆ ಅಂದ್ಬಿಟ್ಟು. ನಮ್ಮ ಹತ್ರ ಆಕ್ಚುಲಿ 2 ವೀಲರ್ ಇದೆ ಸರ್ EV ಗಾಡಿ. ಅದು ನಾವು ಮಳೆಯಲ್ಲೆಲ್ಲ ಓಡಿಸಿ ನೋಡಿದ್ವಿ, ಅದೆಲ್ಲ ಪರವಾಗಿಲ್ಲ, ಅದೆಲ್ಲ ಏನೋ ಪ್ರಾಬ್ಲಮ್ ಇಲ್ಲ. ಇವಾಗ ಇದು ಹೊಸದಾಗಿ ತೊಗೊಂಡಿದ್ವಿ, ಇದ್ರ ಎಕ್ಸ್ಪೀರಿಯನ್ಸ್ ಇನ್ನೊಂದು 10 ಡೇಸ್ ಆಗುತ್ತೆ ಸರ್. 10 ಡೇಸ್ ಆಗುತ್ತೆ. ಓಕೆ, ಇನ್ನು ಎಷ್ಟು ದಿವಸಕ್ಕೆ ಗಾಡಿ ಸಿಕ್ತು ಸರ್ ನಿಮಗೆ ಬುಕ್ ಮಾಡಿದ್ಮೇಲೆ? ಸರ್ ನಾನು ಬುಕ್ ಮಾಡಿ ಒಂದು 10 ಡೇಸ್ ಒಳಗಡೆ ಎಲ್ಲ ಗಾಡಿ ಸಿಕ್ತು ಸರ್ ನಮಗೆ. 10 ಡೇಸ್ ಒಳಗಡೆ ಗಾಡಿ ಸಿಕ್ತು. 10 ಡೇಸ್ ಒಳಗಡೆ ಗಾಡಿ ಕೊಟ್ಬಿಟ್ರು. ಅದೇ ನೇಮ್ ಪ್ಲೇಟ್ ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇವತ್ತು ಬಂದು ಇದು ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವಾರಂಟಿ ಎಷ್ಟು ವರ್ಷ ಕೊಟ್ಟಿದ್ದಾರೆ? ವಾರಂಟಿ 6 ಇಯರ್ಸ್ 1.5 lakhs ಏನೋ ಕೊಟ್ಟಿದ್ದಾರೆ. ಬ್ಯಾಟ್ರಿ ಮತ್ತು ಮೋಟ್ರಿಗೆ? ಬ್ಯಾಟ್ರಿ ಮತ್ತು ಮೋಟ್ರಿಗೆ ಸರ್. 6 ವರ್ಷ ಅಥವಾ 1.5 ಲಕ್ಷ ಕಿಲೋಮೀಟರ್? 1.5 ಲಕ್ಷ ಕಿಲೋಮೀಟರ್ಗೆ ಸರ್. ಓಕೆ, ಇನ್ನು ಸರ್ವಿಸ್ ಎಲ್ಲ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ? ಸರ್ವಿಸ್ ಅದೇ 2.5 2,500 ಕಿಲೋಮೀಟರ್ಗೆ ಫಸ್ಟ್ ಚೆಕಪ್, ಆಮೇಲೆ 25,000 50,000 ಆ ಥರ ಹೇಳಿದ್ದಾರೆ ಸರ್. ಫಸ್ಟ್ 3 ಸರ್ವಿಸ್ ಫ್ರೀ ಏನಿದೆಯಾ? ಅದು ಇಲ್ಲ ಸರ್, ಬಂದಮೇಲೆ ಗೊತ್ತಾಗುತ್ತೆ. ಲೇಬರ್ ಚಾರ್ಜ್ ಫ್ರೀ ಇದೆ ಅಂತ ಹೇಳಿದ್ರು. ಅದೇ ಲೇಬರ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಓಕೆ, ಈಗ ಫೈನಲ್ ಆಗಿ ಎಲೆಕ್ಟ್ರಿಕ್ ಗಾಡಿ ಆಟೋ ತೊಗೊಳೋರಿಗೆ ಏನು ಹೇಳ್ತೀರಾ? ಬೆಸ್ಟಾ ಯಾವ ಥರ ನಿಂತಾರ ಸರ್? ತೊಗೋಬೋದು ಸರ್. ನೆಕ್ಸ್ಟ್ ಇವಾಗ ಡೀಸೆಲ್ಲು CNG ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ತೊಗೋಬೋದು ಸರ್, ಇವಾಗ ತೊಗೊಂಡು ಓಡಿಸೋದು ಅವ್ರವ್ರು ಇದು ಅಷ್ಟೇ. ಯಾಕಂದರೆ CNG ದಿನಕ್ಕೆ ಒಂದು 300-400 ಬೇಕೇ ಬೇಕು. 400 ರೂಪಾಯಿ ಬೇಕೇ ಬೇಕಾಗುತ್ತೆ ಸರ್. ಇದು ನಾವು ಔಟ್ ಸ್ಟೇಷನ್ ಚಾರ್ಜ್ ಹಾಕಿದ್ರೆ ಮೋಸ್ಟ್ಲಿ ಅಷ್ಟೇ, ಒಂದು 200 150 200 ಅಲ್ಲಿ ಮಾಡ್ಕೊಬಿಡ್ಬೋದು ಸರ್ ಫುಲ್ ಚಾರ್ಜ್. ಔಟ್ ಸೈಡ್ ಆದರೆ ಮನೇಲಿ ಕಮ್ಮಿ ಆಗುತ್ತೆ. ಮನೇಲಿ ಹಾಕಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳಿ ಅದು ಶೋರೂಮ್ ಅವರು ಹೇಳಿದೆ ಸರ್. ಇನ್ನು ನಾನು ಪ್ರಾಕ್ಟಿಕಲ್ ಆಗಿ ಯಾವುದು ನೀವು ಓಡಿಸಿದ ಮೇಲೆ ಗೊತ್ತಾಗೋದು. ಹೌದು ಸರ್. ಈಗ 200 ಕಿಲೋಮೀಟರ್ ಸಾಕಾಗುತ್ತೆ ನಿಮಗೆ ಬೆಂಗಳೂರು ಓಡಿಸ್ಲಿಕ್ಕೆ? ಆಕ್ಚುಲಿ ಸಾಕು ಅಂತ ಹೇಳ್ತಾ ಇದ್ದಾರೆ ಸರ್. ನಾನು ಕ್ಯಾಬ್ ಓಡಿಸೋದು ನನಗೆ 200 ಕಿಲೋಮೀಟರ್ ನನಗೆ ಇದು ತುಂಬಾ ಕಡಿಮೆ ಅನ್ಸುತ್ತೆ ಸರ್. ಇದು ಕ್ಯಾಬ್ ಎಲ್ಲ ಎಷ್ಟು ಬೇಕಾಗುತ್ತೆ ಸರ್? ಕ್ಯಾಬ್ ಎಲ್ಲ ನಾನು ಮಿನಿಮಮ್ ಒಂದು ದಿವಸಕ್ಕೆ 400 ಆ ಥರ. ಔಟ್ ಸ್ಟೇಷನ್ ಹೋದರೆ ಇನ್ನೂ ಜಾಸ್ತಿನೇ, 600-700 ಕಿಲೋಮೀಟರ್ ಕೂಡ ಒಂದು 10 ಅವರ್ಸಲ್ಲಿ ಓಡಿಸ್ಬಿಡ್ತೀವಿ. ಇದು ಒಂದು 200 ಅನ್ನೋದು ನಮಗೆ ಕಮ್ಮಿ ಅನಿಸ್ತೈತೆ. ಆದರೆ ಸಿಟಿ ಆಟೋ ಡ್ರೈವರ್ಸ್ ಹೇಳ್ತಾ ಇದ್ದಾರೆ ಪರವಾಗಿಲ್ಲ, ನಾವು ಓಡಿಸೋದೇ 150 160 ಆ ಥರ ಎಲ್ಲ ಅಂತಾರೆ. ನಾವು ಫುಲ್ ಟೈಮ್ ಡ್ಯೂಟಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಆಗಿದ್ದಾಗ ಈ ಗಾಡಿ ಸ್ವಲ್ಪ ಬೆಟರ್ ಆಪ್ಷನ್ ಬಂತು ಸರ್. ಬೆಟರ್ ಅಂತ ಎಲ್ಲ ಕಂಪೇರ್ ಮಾಡಿ ನಿಮ್ಗೆ ಇದು ಇಷ್ಟ? ಅದೇ ದುಡಿಬೇಕು, ಚೆನ್ನಾಗಿ ದುಡ್ಕೋಬೇಕು ಅಂದಾಗ ಇದು ಎಲ್ಲೂ ನಿಲ್ಸ್ತೀರಾ, ಒಂದು 200 ಕಿಲೋಮೀಟರ್ ಓಡಿಸ್ಬೋದು ಅನ್ನೋದಕ್ಕೆ ಇದು ಬೆಟರ್ ಆಗಿತ್ತು ಸರ್. ಬೆಟರ್ ಆಗಿದೆ ಅಷ್ಟೇ. ಓಕೆ ಸರ್, ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ.